ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹಿಂದೂ ಹುಲಿಯಾಗಿ ಅಬ್ಬರಿಸ್ತಾ ಇರುವ ಹಿಂದೂ ಹೃದಯ ಸಾಮ್ರಾಟನಾಗಿ ಈಗ ತನ್ನ ವರ್ಚಸ್ಸನ್ನು ಜಾಸ್ತಿ ಮಾಡಿಕೊಂಡಿರುವಂತಹ ಯತ್ನಾಳ್ ಕ್ರಮಕ್ಕೆ ಅವರ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಎಫೆಕ್ಟ್ ಹೆಂಗಿದೆ, ಎಷ್ಟು ಜನರ ಜೀವನ ಬೀದಿಗೆ ಬಂದಿದೆ, ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಅನ್ನೋದು ಗೊತ್ತು. ಮತ್ತದಕ್ಕೆ ಸರಿಯಾಗಿ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನುವಂಥ ಆಕ್ರೋಶವೂ ಎದ್ದಿರೋ ಹೊತ್ತಲ್ಲಿ ಯತ್ನಾಳ್ ತಗೊಂಡಿರುವಂಥ ಹೆಜ್ಜೆ ಈಗ ಮೆಚ್ಚುಗೆಗೆ ಕಾರಣ ಆಗಿದೆ. ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು BJPಗೂ ಕೌಂಟರ್ ಕೊಟ್ಟ ಯತ್ನಾಳ್. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಯತ್ನಾಳ್ ತನ್ನದೇ ಆದ ರೀತಿಯಲ್ಲಿ ತನ್ನ ಟೀಮನ್ನು ಬಲಪಡಿಸ್ಕೊಳ್ತಾ ಶಕ್ತಿ ಪ್ರದರ್ಶನಕ್ಕೆಲ್ಲ ಇಳಿದಿದ್ದಾರೆ. ಫಾರ್ ಎಕ್ಸಾಂಪಲ್, ಗಣೇಶ ಹಬ್ಬದ ಟೈಮಲ್ಲಿ ರಾಜ್ಯವ್ಯಾಪಿ ಅವ್ರಿಗೆ ಯಾವ ರೀತಿ ಡಿಮ್ಯಾಂಡ್ ಬಂತು, ಜಿಲ್ಲೆಯಿಂದ ಕರೆ ಬಂತು, ಅಲ್ಲಿಗೆ ಹೋಗಿ ಅವರು ಅಬ್ಬರಿಸಿದ್ರು, ಆರ್ಭಟಿಸಿದ್ರು, ಕೇಸ್ ಮೇಲೆ ಕೇಸ್ ಬಿತ್ತು, ಜನಸಾಗರವೇ ಹರಿದು ಬಂತು ಅವರನ್ನು ನೋಡೋದಕ್ಕೆ. ಸೊ ಹಿಂದುತ್ವ, ಲಿಂಗಾಯತ ಎಲ್ಲ ಫ್ಯಾಕ್ಟರಲ್ಲೂ ಕೂಡ ನನಗೆ ಪ್ಲಸ್ ಇದೆ ಅಂದ್ಕೊಂಡು BJPಗೆ ಸೆಡ್ ಹೊಡೆಯೋಕೆ ನಿಂತು ಬಿಟ್ಟಿದ್ದಾರೆ. JCB ಪಾರ್ಟಿ ಕಟ್ಟೋದು ಗ್ಯಾರಂಟಿ, ಯೋಗಿ ಆದಿತ್ಯನಾಥ್ ಕರ್ನಾಟಕಕ್ಕೆ ಬೇಡವಾ ಅನ್ನುವಂಥ ಘೋಷಣೆಗಳನ್ನು ಮೊಳಗಿಸ್ತಿದ್ದಾರೆ. ಅಧಿಕಾರ ಖಂಡಿತ ಸಿಗುತ್ತೆ, ಆಗ ಅಕ್ರಮವಾಗಿ ಇಲ್ಲಿ ತಮ್ಮದೇ ಅಡ್ಡ ಸ್ಥಾಪಿಸ್ಕೊಂಡಿರೋರಿಗೆಲ್ಲ ಶಾಕ್ ಕೊಡ್ತೀನಿ ಅಂದ್ಕೊಂಡು ತನ್ನ ಪ್ರಣಾಳಿಕೆ ಘೋಷಣೆಗಳ ಸಮೇತ ಅಖಾಡಕ್ಕಿಳಿದಿರೋ ಯತ್ನಾಳ್ ಈಗ ಉತ್ತರ ಕರ್ನಾಟಕದಲ್ಲಾಗಿರೋ ಭೀಕರ ಪ್ರವಾಹದ ಬಗ್ಗೆ ಒಂದು ಮಹತ್ವದ ಹೆಜ್ಜೆ ಇಟ್ಟಿರುವುದು. BJPಯವರು ಮಾಡೋಕ್ಕಾಗಲ್ಲ, ಅವರು ಇಕ್ಕಟ್ಟಲ್ಲಿ ಸಿಲುಕ್ತಾರೆ. ಆದರೆ ಯತ್ನಾಳ್ ಈಗ ಫ್ರೀ, ಅದನ್ನು ಮಾಡೋದಕ್ಕೆ ಸ್ವತಂತ್ರರು, ಅವರು ಸರ್ವ ಸ್ವತಂತ್ರರಾಗಿದ್ದಾರೆ, ಯಾವುದೇ ಬೌಂಡ್ರಿಯನ್ನು ಹೊಂದಿಲ್ಲ. ಯತ್ನಾಳ್ ಈಗ ಮೋದಿ ಅವ್ರಿಗೆ ಆಗ್ರಹಿಸಿರೋದು ಏನಂತ, ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಸು ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಭೀಕರ ಪ್ರವಾಹ ಬಂದರೂ ಕೂಡ ಕಾಳಜಿಯನ್ನು ವಹಿಸ್ತಿಲ್ಲ, ಸೂಕ್ತವಾಗಿ ಪರಿಹಾರವನ್ನು ಘೋಷಿಸಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ನೆರೆಪೀಡಿತ ಜಿಲ್ಲೆಗಳಿಗೆ ಪರಿಹಾರ ಘೋಷಿಸಲಿ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಬೇಡ್ಕೊಳ್ತೀನಿ ಅಂತ ಲಿಖಿತವಾಗಿ ಮನವಿಯನ್ನು, ಅಂದರೆ ಒಂದು ಪತ್ರವನ್ನು, ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. BJPಯವರು ಕೇಂದ್ರ ಸರ್ಕಾರ ಪರಿಹಾರ ಕೊಡಲಿ ಅಂತ ಕೇಳೋಕ್ಕಾಗತ್ತಾ? ರಾಜ್ಯ ಸರ್ಕಾರ ಕೊಡ್ತಿಲ್ಲ ಅಂತ ಅಟ್ಯಾಕ್ ಮಾಡಬಹುದಷ್ಟೇ. ಹೋದ್ರು ಬಂದರು, ಅವರು ಕೂಡ ಅಲ್ಲೆಲ್ಲ ವೀಕ್ಷಣೆ ಮಾಡ್ತಾರೆ, ಬರ್ತಾರೆ, ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಇವರು ಅಧಿಕಾರ ಹಂಚಿಕೆ, DCM, CM, KFCC ಅಂದ್ಕೊಂಡು ಕಚ್ಚಾಡ್ತಿದ್ದಾರೆ. ಪ್ರವಾಹ ಪರಿಹಾರವೂ ಕೂಡ ಇವರು ಮನಸ್ಸಲ್ಲಿಲ್ಲ ಅಂತ ಅಟ್ಯಾಕ್ ಮಾಡಿದ್ರು, ಸುಮ್ಮನಾದ್ರು. BJPಗೆ ಇರೋ ಆಪ್ಷನ್ ಅದು. ಆದರೆ ಯತ್ನಾಳ್ ಅವ್ರು ಏನು ಮಾಡಿದ್ದಾರೆ, ಮೋದಿಯವರೇ ನೀವು ಕೊಡಿ, ಸಿದ್ದರಾಮಯ್ಯನವರಂತೂ ಕೊಡ್ತಿಲ್ಲ. ಆದರೆ ಈ ದೇಶದ ಭಾಗವೇ ಅಲ್ವಾ ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ BJPಗೂ ಓಟ್ ಹಾಕಿ ಇರ್ತಾರೆ, ಲೋಕಸಭೆಯಲ್ಲೂ ಓಟ್ ಹಾಕಿರ್ತಾರೆ. ಓಟು ಗೀಟು ಅನ್ನೋದು ಏನಾದರೂ ಇದ್ಕೊಳ್ಳಿ, ಕೇಂದ್ರ ಸರ್ಕಾರ ದಯವಿಟ್ಟು ಮಧ್ಯಪ್ರವೇಶ ಮಾಡಬೇಕು, ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಅವರು ಪತ್ರವನ್ನು ಬರೆದಿದ್ದಾರೆ. ಏನೇನು ಬರೆದಿದ್ದಾರೆ ಯತ್ನಾಳ್ ಅವರು ಅನ್ನೋದನ್ನು ನೋಡ್ತಾ ಹೋಗೋಣ. ಯತ್ನಾಳ್ ಅವರ ಈ ಕ್ರಮಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ನಿಜವಾದ ಉತ್ತರ ಕರ್ನಾಟಕ ಭಾಗದ ನಾಯಕ ಇವರು, ಕಾಳಜಿ ತೋರಿಸ್ತಿದ್ದಾರೆ. ಬೇರೆಯವರೆಲ್ಲರೂ ಕೂಡ ಮಾತಾಡಿದ್ರು ಹೋದ್ರು, ಆದರೆ ಸ್ವತಃ ದೇಶದ ಪ್ರಧಾನಿಯ ಗಮನ ಸೆಳೆಯುವ ಮೂಲಕ ಕಾಂಗ್ರೆಸ್ಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಅನ್ನೋದು ಈಗ ಎಲ್ಲೆಡೆ ಒಳ್ಳೆ ಮೆಚ್ಚುಗೆಗೆ ಕಾರಣ ಆಗ್ತಿದೆ. ಅವರು ಏನಂತ ಬರೆದಿದ್ದಾರೆ, ಭೀಮಾ ನದಿ ಪ್ರವಾಹದಿಂದಾಗಿ ಭೀಕರ ಪರಿಸ್ಥಿತಿ ಉಂಟಾಗಿದೆ, 117 ಗ್ರಾಮಗಳು ಜಲಾವೃತವಾಗಿವೆ, 10 ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದೆ. ತುಂಬ ದೊಡ್ಡ ಅಮೌಂಟ್ ಅಲ್ವಾ ಇದು? ಕೇಂದ್ರ ಸರ್ಕಾರ ಕೂಡ ಕಂಡುಬಿಟ್ಟು ನೋಡುವಂಥ ಒಂದು ಬೆಳವಣಿಗೆ ಇದು ಅಂತ ಯತ್ನಾಳ್ ಅವರು ಹೇಳ್ತಿರೋದು. ಸಾವಿರಾರು ಕುಟುಂಬಗಳು ಸಂಕಷ್ಟದಲ್ಲಿವೆ, ಕೇಂದ್ರ ಸರ್ಕಾರ ತಕ್ಷಣ ಪರಿಹಾರ ಆರ್ಥಿಕ ನೆರವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮಸ್ಯೆ ಉಂಟಾಗಿದೆ. ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆ, ಭೀಮಾ ನದಿ ಉಕ್ಕಿ ಹರಿದ ಪರಿಣಾಮ 117 ಗ್ರಾಮಗಳು ಜಲಾವೃತವಾಗಿದ್ದು 10,000ಕ್ಕೂ ಹೆಚ್ಚು ಮಂದಿ ಸಂಕಷ್ಟದಲ್ಲಿದ್ದಾರೆ. 547 ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೆ ಒಳಗಾಗಿವೆ. ಸಾವಿರಾರು ಜನ ಆಶ್ರಯ ಶಿಬಿರದಲ್ಲಿ ವಾಸ ಮಾಡ್ತಿದ್ದಾರೆ. ಈಗಾಗಲೇ ಹೇಳಿದಾಗೆ 10 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶ ಬೆಳೆ ನಷ್ಟ ಆಗಿದೆ. ರೈತರು ತಮ್ಮ ಬೆಳೆ, ಜೀವನೋಪಾಯ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ, ಜೀವನ ಕೊಚ್ಕೊಂಡು ಹೋಗಿದೆ. ಮಹಾರಾಷ್ಟ್ರದ ಮೇಲ್ಭಾಗದ ಜಲಾಶಯಗಳು ಮತ್ತು ಬ್ಯಾರೇಜ್ಗಳಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಿರೋದ್ರಿಂದ ಕಲಬುರಗಿ, ಯಾದಗಿರಿ, ವಿಜಯಪುರ, ಬೀದರ್ ಜಿಲ್ಲೆಗಳಲ್ಲಿ ವಿಶಾಲವಾದ ಭೂಮಿನೇ ಮುಳುಗಿ ಹೋಗಿದೆ. ಆದರೆ ಭೀಮಾ, ಮಾಂಜ್ರಾ ನದಿಗಳ ಉಬ್ಬರವು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿರೋದ್ರಿಂದ ದಯವಿಟ್ಟು ಈಗ ಕೇಂದ್ರ ಸರ್ಕಾರನೇ ಮಧ್ಯಪ್ರವೇಶ ಮಾಡಬೇಕು. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ನಿರ್ಲಕ್ಷಿಸಿದೆ ಉತ್ತರ ಕರ್ನಾಟಕ ಭಾಗದ ಜನರ ಜೀವನವನ್ನು ಅಂತ ಆಕ್ರೋಶದೊಂದಿಗೆ ಸಿದ್ದರಾಮಯ್ಯನವರಿಗೆ ಸೆಡ್ ಹೊಡೆದು ಮೋದಿಜಿ ಮೊರೆ ಹೋಗಿದ್ದಾರೆ. ಈಗ ದಯವಿಟ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ನೀವೇ ಮಾಡಿ ಅಂತ
ಅಷ್ಟೇ ಅಲ್ಲ, ಅವ್ರಿಗೆ ಆಶ್ರಯ, ಆಹಾರ, ಮೂಲ ಸೌಕರ್ಯಗಳಿಲ್ಲದೆ ತುಂಬ ಕಷ್ಟ ಆಗಿದೆ. ಕಟ್ಟಿಸಂಗಾವಿ ಬಳಿ ಸೇತುವೆ ನೀರಲ್ಲಿ ಮುಳುಗಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಏನು ಸಂಪರ್ಕ ಕೂಡ ಸಾಧ್ಯವಾಗ್ತಾ ಇಲ್ಲ. ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ಸಂಚಾರ ಇಲ್ಲ ಅಲ್ಲಿ, ಮತ್ತು ಪರಿಹಾರ ಕಾರ್ಯಾಚರಣೆನೂ ಕೂಡ ಮಾಡೋದಕ್ಕಾಗ್ತಿಲ್ಲ ಅಲ್ಲಿ. ಸಿಕ್ಕಾಕೊಂಡಿರೋ ಜನರನ್ನು ರಕ್ಷಿಸೋದಕ್ಕೆ, ತಕ್ಷಣ ಸಹಾಯವನ್ನು ಒದಗಿಸೋದಕ್ಕೆ NDRF, SDRF ತಂಡಗಳು ಈಗ ಅವಿಶ್ರಾಂತವಾಗಿ ಕೆಲಸ ಮಾಡ್ತಿವೆ. ಆದರೂ ಹಾನಿ ಪ್ರಮಾಣ ಗಂಭೀರ ಆಗಿರೋದ್ರಿಂದ ಕೇಂದ್ರ ಸರ್ಕಾರವೇ ತುರ್ತು ನೆರವನ್ನು ಕೊಡಲಿ ಅಂತ ಅವರು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ಸೊ BJP ಕಾಂಗ್ರೆಸ್ ಅಂತಲ್ಲ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ವಿಜಯಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಅಭಿವೃದ್ಧಿ ಇವರ ಅಸಲಿ ಉದ್ದೇಶ ಅನ್ನೋ ರೀತಿಯೆಲ್ಲ ಅವರು ಪತ್ರ ಬರೆದಿದ್ದಾರೆ ಅನ್ನೋ ಮೆಚ್ಚುಗೆಯನ್ನು ಅವರ ಅಭಿಮಾನಿಗಳೆಲ್ಲ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೊಮ್ಮೆ ಯತ್ನಾಳ್ ಸುದ್ದಿಯಲ್ಲಿದ್ದಾರೆ. ಈಗ ನೋಡಿ, ಜಾತಿ ಗಣತಿ ವಿಚಾರದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಸಿದ್ದರಾಮಯ್ಯನವರು, MB ಪಾಟೀಲ್ ಅವರೆಲ್ಲ ಮತ್ತೆ ಮುಂಚೂಣಿಗೆ ತಂದಿರೋದು, ಬಸವಣ್ಣ ಮೆಟ್ರೋ ಅಂತ ಹೆಸರು ಚೇಂಜ್ ಮಾಡೋದಕ್ಕೆ ಶಿಫಾರಸು ಮಾಡ್ತೀನಿ ಅಂತಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂತಿದ್ದಾರೆ. ಸೊ ಮತ್ತೆ ಅದೇ ಹಳೆ ವಿಚಾರವನ್ನು ಮುನ್ನೆಲೆಗೆ ತರಲಾಗಿದೆ. ಸೊ ಇದು ರೈಟ್ ಟೈಮ್ ವಿಜಯೇಂದ್ರಗೆ ಅಂತ ಅವರ ಬೆಂಬಲಿಗರೆಲ್ಲ ಹೇಳ್ತಿರೋದು. ವಿಜಯೇಂದ್ರ ಸ್ವತಃ ಲಿಂಗಾಯತರಾಗಿರೋದ್ರಿಂದಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಕಾಂಗ್ರೆಸ್ಸು ಈ ಒಡೆಯುವ ಕೆಲಸ ಮಾಡ್ತಿದೆ. ಈಗ ಸಿಡಿದೆದ್ದು ವಿಜಯೇಂದ್ರ ಅವರು ಈ ಅವಕಾಶವನ್ನು ಯೂಸ್ ಮಾಡಿಕೊಂಡು ಪಕ್ಷದಲ್ಲಿ ತನ್ನ ಹಿಡಿತ ಸಾಧಿಸೋದಕ್ಕೂ ರೈಟ್ ಟೈಮ್ ಅಂತ ಸಲಹೆಗಳು ಬರ್ತಿದ್ದಾವೆ. ಯಾಕಂದರೆ ಲಿಂಗಾಯತ ಧರ್ಮವನ್ನು ಒಗ್ಗೂಡಿಸಿ ಹಿಂದೂ ಸಮುದಾಯವನ್ನು ಒಡೆಯದಂತೆ ನೋಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ತಾನಾಗಿ ಕಾಂಗ್ರೆಸ್ ಸೃಷ್ಟಿ ಮಾಡಿಕೊಟ್ಟಿದೆ. ಹಿಂದಿನ ಎಲೆಕ್ಷನಲ್ಲಿ ದೊಡ್ಡ ಪೆಟ್ಟು ಬಿತ್ತು ಕಾಂಗ್ರೆಸ್ಗೆ, ಇದೇ ಪ್ರತ್ಯೇಕ ಧರ್ಮ ಅಂತ ಹೇಳೋದಕ್ಕೆ ಹೋಗಿ ಫಸ್ಟ್ ಟೈಮ್ CM ಆಗಿದ್ದಾಗ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಅದರ ಲಾಭವನ್ನು ಪಡ್ಕೊಳ್ಳಾಯಿತು. ಈಗ ವಿಜಯೇಂದ್ರ ಅಖಾಡಕ್ಕೆ ಧುಮುಕಬೇಕು ಮತ್ತು ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿ ಸಿದ್ದರಾಮಯ್ಯ ಸರ್ಕಾರದ ಹುನ್ನಾರ ಏನು ಅನ್ನೋದನ್ನು ಬಯಲು ಮಾಡಬೇಕು ಅಂತ ಅವರ ಆಪ್ತ ವಲಯದಲ್ಲಿ ಆಗ್ರಹ ಎದ್ದಿದೆ. ಅವರ ಅಧ್ಯಕ್ಷರಾಗಿ ಉಳಿಬಾರ್ದು, ಕೆಳಗಿಳಿಸಬೇಕು ಅಂತ ಸೀನಿಯರ್ಸ್ ಎಲ್ಲ ಮುಗಿಬಿದ್ದಿರೋ ಹೊತ್ತಲ್ಲಿ ಇದು ಬೆಸ್ಟ್ ಚಾನ್ಸು. ಹೈಕಮಾಂಡ್ಗೂ ಕೂಡ ಬಲ ಕೊಟ್ಟಂಗಾಗತ್ತೆ ಕರ್ನಾಟಕದಿಂದ ಅನ್ನೋ ರೀತಿ ಸಲಹೆಗಳು ಬರ್ತಿದ್ದಾವೆ. ಅದನ್ನು ಯಾವ ರೀತಿ ವಿಜಯೇಂದ್ರ ಅವ್ರು ನಿಭಾಯಿಸ್ತಾರೆ ನೋಡಬೇಕು. ಬಟ್ ಯತ್ನಾಳ್ ಅವರು ಆಲ್ರೆಡಿ ಎತ್ಕೊಂಡ್ಬಿಟ್ಟಿದ್ದಾರೆ. ಲಿಂಗಾಯತರನ್ನ ಪ್ರತ್ಯೇಕ ಅಂತ ಹೇಳೋದು, ಹಿಂದೂ ಧರ್ಮದ ಎಲ್ಲ ಜಾತಿಗಳನ್ನು ಬೇರೆ ಬೇರೆ ಕಾಲಮ್ ತೋರಿಸ್ತಾರೆ ಇವರು. ಮುಸಲ್ಮಾನರನ್ನ ಮಾತ್ರ ಒಂದೇ ಅಂತ ತೋರಿಸ್ತಾರೆ. ಸೊ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಕಾಣಬೇಕು, ಹಿಂದೂಗಳ ಸಂಖ್ಯೆ ಕಡಿಮೆ ಆಗಬೇಕು. ಅದರಲ್ಲೂ ಲಿಂಗಾಯತರನ್ನ ವೀರಶೈವ ಬೇರೆ, ಲಿಂಗಾಯತ ಬೇರೆ, ಆ ಜಾತಿ ಬೇರೆ, ಈ ಜಾತಿ ಬೇರೆ ಅಂತ ತೋರಿಸಿ ದೊಡ್ಡ ಸಮುದಾಯವನ್ನು ಸಣ್ಣದಾಗಿ ತೋರಿಸುವಂತಹ ಪ್ರಯತ್ನ ಸಿದ್ದರಾಮಯ್ಯನವ್ರದ್ದು ಅಂತ ಈಗಾಗಲೇ ಯತ್ನಾಳ್ ಅವರು ತೀವ್ರ ತರಾಟೆಗೆ ತಗೊಂಡಿದ್ದಾರೆ, ಮುಗಿಬಿದ್ದಿದ್ದಾರೆ. ಸೊ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ BJP ಲಾಭವನ್ನು ಪಡೆಯುತ್ತೋ, ಇದರ ವಿರುದ್ಧ ತೊಡೆತಟ್ಟುವ ಮೂಲಕ, ಅಥವಾ ಯತ್ನಾಳ್ BJPಯನ್ನು ಹಿಂದಿಕ್ತಾರೋ ಕಾದು ನೋಡಬೇಕು. ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ನನಗೆ BJPಯಿಂದ ತಾನಾಗಿ ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಳ್ಬೇಕು ಅನ್ನೋ ಥರ ತಯಾರಿ ಅಂತೂ ಮಾಡ್ತಿದ್ದಾರೆ. ಕರೀಲಿಲ್ಲ ಅಂದರೆ JCB ಪಕ್ಷನೂ ರೆಡಿ ಇದೆ ಅನ್ನೋ ಘೋಷಣೆನೂ ಮೊಳಗಿಸಿದ್ದಾರೆ. ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.